ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 199 ಪಾಯಿಂಟ್ಸ್ ಡೌನ್ ಆಗಿ 75,939 ಕ್ಲೋಸ್ ಆಗಿದೆ. ನಿಫ್ಟಿ 102 ಪಾಯಿಂಟ್ಸ್ ಡೌನ್ ಆಗಿ 22,929 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 260 ಪಾಯಿಂಟ್ಸ್ ಡೌನ್ ಆಗಿ 49,099 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಟಿನ್ಯೂಸ್ ಆಗಿ 8ನೇ ದಿನ ಇವತ್ತು ಮಾರ್ಕೆಟ್ ಕರೆಕ್ಟ್ ಆಗ್ತಾನೇ ಇದೆ. ಲಾಸ್ಟ್ 2 ಮಂತ್ಸಲ್ಲಿ ನೋಡಿಕೊಂಡ್ರೆ ಎಂದೂ ಒಂದೇ ವಾರದಲ್ಲಿ ಮಾರ್ಕೆಟ್ ಇಷ್ಟು ಕರೆಕ್ಟ್ ಆಗಿರಲಿಲ್ಲ. ಫಸ್ಟ್ ಟೈಮ್ ಇಷ್ಟು ಕರೆಕ್ಟ್ ಆಗಿದೆ. ನಿಫ್ಟಿ ನೋಡಿಕೊಂಡ್ರೆ ಈ ಒಂದೇ ವಾರದಲ್ಲೇ ಎಬೋ 3% ಕರೆಕ್ಟ್ ಆಗಿದೆ. ಮತ್ತು ಮಿಡ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋ 7.5% ಕರೆಕ್ಟ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋ 9% ಕರೆಕ್ಟ್ ಆಗಿದೆ ಒಂದೇ ವಾರದಲ್ಲೇ. ಮತ್ತು ಇವತ್ತು ಮಾರ್ಕೆಟ್ ನೋಡಿಕೊಂಡ್ರೆ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಸ್ವಲ್ಪ ಕರೆಕ್ಟ್ ಆಗಿದೆ. ಆದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ತುಂಬಾ ಕರೆಕ್ಟ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ಸ್ ಆದರೆ ನಿಯರ್ಲಿ 2.5% ಕರೆಕ್ಟ್ ಆಗಿದೆ. ಅದಾದಮೇಲೆ ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋ 3.5% ಕರೆಕ್ಟ್ ಆಗಿದೆ. ಅದ್ರ ಜೊತೆಗೆ ಸೆಕ್ಟಾರ್ ವೈಸ್ ನೋಡಿಕೊಂಡು ಪ್ರತಿ ಸೆಕ್ಟಾರು ಇವತ್ತು ನೆಗೆಟಿವಲ್ಲೇ ಟ್ರೇಡ್ ಆಗಿದೆ. ಅದರಲ್ಲಿ ಹೈಯೆಸ್ಟ್ ಕರೆಕ್ಟ್ ಆಗಿರೋದು ಯಾವುದು ಅಂದರೆ ಫಾರ್ಮಾ, ರಿಯಾಲಿಟಿ, ಆಟೋ, ಮೆಟಲ್ಸ್, ಈ ಥರ ಎಲ್ಲ ಸೆಕ್ಟಾರೂ ಇವತ್ತು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಈ ವಾರದಲ್ಲಿ ಹೈಯೆಸ್ಟ್ ಕರೆಕ್ಟ್ ಆಗಿರೋ ಸೆಕ್ಟರ್ ಯಾವುದು ಅಂತ ನೋಡಿಕೊಂಡ್ರೆ ರಿಯಾಲಿಟಿ ಸೆಕ್ಟರ್ 9.4% ಕರೆಕ್ಟ್ ಆಗಿದೆ ಇದೊಂದೇ ವಾರನೇ. ಅದಾದಮೇಲೆ ಮೀಡಿಯಾ ಸೆಕ್ಟರ್ 7.99% ಕರೆಕ್ಟ್ ಆಗಿದೆ. ಅದಾದಮೇಲೆ ಎನರ್ಜಿ, ಆಯಿಲ್ ಆ್ಯಂಡ್ ಗ್ಯಾಸ್, ಆಟೋ, ಫಾರ್ಮಾ, PSU ಬ್ಯಾಂಕ್ಸ್, ಮೆಟಲ್ಸ್, IT, ಈ ಥರ ಪ್ರತಿ ಒಂದು ಸೆಕ್ಟಾರೂ ಈ ವಾರ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ತುಂಬಾ ಕಮ್ಮಿ ರಿಯಾಕ್ಟ್ ಆಗಿರೋ ಸೆಕ್ಟರ್ ಯಾವುದು ಅಂದರೆ ಫಿನಾನ್ಸ್, ನಿಯರ್ಲಿ 1.5% ಮಾತ್ರನೇ ಈ ವಾರ ಕರೆಕ್ಟ್ ಆಗಿರೋದು. ಅದು ಬಿಟ್ಟರೆ ಇನ್ನು ಮಿಕ್ಕಿರೋ ಎಲ್ಲ ಸೆಕ್ಟಾರೂ ಎಬೋ 2% ಕರೆಕ್ಟ್ ಆಗಿದೆ. ಹೈಯೆಸ್ಟ್ ಅಂದರೆ ರಿಯಾಲಿಟಿ ಸೆಕ್ಟರ್ 9.4% ಕರೆಕ್ಟ್ ಆಗಿದೆ. ಮತ್ತು ಈ ರಿಯಾಲಿಟಿ ಇಂಡೆಕ್ಸ್ ಏನಿದೆ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗ್ತಾ ಬಂದಿದೆ. ಅಂದರೆ ಲಾಸ್ಟ್ ಒಂದು 4-5 ಮಂತ್ಸಿಂದ ನೋಡಿಕೊಂಡ್ರೆ, ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಈ ರಿಯಾಲಿಟಿ ಇಂಡೆಕ್ಸೇನೆ ನಿಯರ್ಲಿ 25%ವರೆಗೂ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇವಾಗ ಮಾರ್ಕೆಟ್ ಇವತ್ತು ಏನಕ್ಕೆ ಫಾಲ್ ಆಯಿತು, ಯಾಕೆಲ್ಲ ಇಂಡಿಸಿಸ್ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ, ಏನೇನು ರೀಸನ್ಸ್ ಇದ್ದಾವೆ, ಅದಾದಮೇಲೆ PM ನರೇಂದ್ರ ಮೋದಿ ಅವರು ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಮಧ್ಯೆ ಬೈಲ್ಯಾಟ್ರಲ್ ಮೀಟಿಂಗಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದ್ದಾವೆ, ಮತ್ತು ಯಾಕೆ ಇವತ್ತು ಮಾರ್ಕೆಟ್ಸ್ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತ ಪ್ರತಿಯೊಂದನ್ನು ಇವಾಗ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ಬೈಲ್ಯಾಟ್ರಲ್ ಮೀಟಿಂಗಲ್ಲಿ ಪವರ್ ರಿಲೇಟೆಡ್ ಆಗಿ, ಡಿಫೆನ್ಸ್ ರಿಲೇಟೆಡ್ ಆಗಿ, ಟ್ಯಾರಿಫ್ ಬಗ್ಗೆ, ಇಮಿಗ್ರೇಷನ್ಸ್ ಬಗ್ಗೆ ಪ್ರತಿಯೊಂದನ್ನು ಮಾತಾಡ್ತಾರೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು. ಅದೇ ಥರನೇ ಈ ಎಲ್ಲ ಡೇಟಾ ಪಾಯಿಂಟ್ಸ್ನ ಇವರು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಇವರು ಬರೀ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಮಾತ್ರನೇ ಮೀಟ್ ಆಗಿಲ್ಲ, ಎಲಾನ್ ಮಸ್ಕ್ ಅವ್ರನ್ನ ಸಹ ಮೀಟ್ ಆಗಿದ್ದಾರೆ. ಅದಕ್ಕೋಸ್ಕರ ಈ ಮೀಟಿಂಗಲ್ಲಿ ಏನೇನು ಮಾತಾಡಿದ್ದಾರೆ, ಅದು ಮಾರ್ಕೆಟ್ನ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಪ್ರತಿಯೊಂದನ್ನು ಇವಾಗ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಮಾರ್ಕೆಟ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದರೆ, ನಿನ್ನೆ ಈ ಬೈಲ್ಯಾಟ್ರಲ್ ಮೀಟಿಂಗಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ರೆಸಿಪ್ರೋಕಲ್ ಟ್ಯಾರಿಫ್ ಇದ್ದೇ ಇರುತ್ತೆ 100% ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಮಾರ್ಕೆಟ್ಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ರೆಸಿಪ್ರೋಕಲ್ ಟ್ಯಾರಿಫ್ ಎಲ್ಲ ಯಾವಾಗಿಂದ ಇರುತ್ತೆ ಅಂದರೆ ಏಪ್ರಿಲ್ 1 ಇದೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿವರೆಗೂ ಯಾವ್ಯಾವ ಎಕನಾಮಿಕ್ ಫ್ಯಾಕ್ಟರ್ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಪ್ರತಿಯೊಂದು ಇಂಡಸ್ಟ್ರಿ ಬಗ್ಗೆ, ಪ್ರತಿಯೊಂದು ಸೆಕ್ಟರ್ ಬಗ್ಗೆ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡ್ತೀವಿ ಅಲ್ಲಿವರೆಗೂ. ಅದಾದಮೇಲೆ ಈ ರೆಸಿಪ್ರೋಕಲ್ ಟ್ಯಾರಿಫ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ ಇದನ್ನು ಸ್ಟಾಪ್ ಮಾಡಲ್ಲ, ಯಾವುದೇ ಸಿಚುವೇಶನಲ್ಲೂ ಈ ರೆಸಿಪ್ರೋಕಲ್ ಟ್ಯಾರಿಫ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಅದಾದಮೇಲೆ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಇನ್ನೊಂದು ಅಪ್ಡೇಟ್ ಬಂತು. ಏನಂದರೆ ಬರೀ ನಮ್ಮ ಕಂಟ್ರಿ ಮೇಲೆ ಅಲ್ಲ, ಓವರಾಲ್ 100 ಕಂಟ್ರೀಸ್ ಮೇಲೆ ಈ ರೆಸಿಪ್ರೋಕಲ್ ಟ್ಯಾರಿಫ್ ಇದ್ದೇ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಈ ರೆಸಿಪ್ರೋಕಲ್ ಟ್ಯಾರಿಫ್ ಏಪ್ರಿಲ್ಗೆ ಅಪ್ಡೇಟ್ ಆಗುತ್ತಲ್ಲ, ಆವಾಗ ಇನ್ನೂ ಏನೇನು ಹೊಸ ಟ್ಯಾಕ್ಸಸ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಡೇಟಾ ಪಾಯಿಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ರೆಸಿಪ್ರೋಕಲ್ ಟ್ಯಾರಿಫ್ ಸಪ್ರೇಟ್ ಅಂತೆ. ಅದು ಬಿಟ್ಟರೆ ಇನ್ನು ಕಮಿಂಗ್ ಟೈಮಲ್ಲಿ ಇನ್ನೂ ಅಡಿಷ್ನಲ್ ಟ್ಯಾಕ್ಸಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಲಿ ಆಟೋಸ್. ಅದಕ್ಕೋಸ್ಕರನೇ ಇವತ್ತು ಆಟೋ ಸೆಕ್ಟರ್ ಎಬೋ 1% ಕರೆಕ್ಟ್ ಆಗಿರೋದು. ಅದರಲ್ಲಿ ನೋಡಿಕೊಂಡ್ರೆ TVS ಮೋಟರ್ಸ್, ಟಾಟಾ ಮೋಟರ್ಸ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಹೀರೋ ಮೋಟರ್ಸ್, ಐಷರ್ ಮೋಟರ್ಸ್, ಈ ಥರ ಎಲ್ಲ ಕಂಪನೀಸು ಇವತ್ತು ಎಬೋ 2% ಕರೆಕ್ಟ್ ಆಗಿದೆ. ಮತ್ತು ಮುಂಚೆನೇ ಹೇಳ್ದಂಗೆ ಸ್ಟೀಲ್ ಮೇಲೆ ಮತ್ತು ಅಲ್ಯೂಮಿನಿಯಂ ಮೇಲೆ 25% ಟ್ಯಾಕ್ಸಸ್ ಇದ್ದೇ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇವಾಗ ಹೊಸದಾಗಿ ಫಾರ್ಮಾಸ್ಯೂಟಿಕಲ್ಸ್ ಮೇಲೆ ಕೂಡ ಟ್ಯಾಕ್ಸಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಫಾರ್ಮಾ ಕಂಪನೀಸ್ ಎಲ್ಲ ತುಂಬಾ ಕರೆಕ್ಟ್ ಆಗಿದ್ದಾವೆ. ನಿಯರ್ಲಿ 4%, 5%, 6%ವರೆಗೂ ಕರೆಕ್ಟ್ ಆಗಿದ್ದಾವೆ. ಅದ್ರ ಜೊತೆಗೆ ನ್ಯಾಟ್ಕೋ ಫಾರ್ಮಾ, ಲೋರಸ್ ಲ್ಯಾಬ್ಸ್ ಇವೆಲ್ಲ ಸ್ವಲ್ಪ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಕೂಡ ವೀಕಾಗಿ ಪೋಸ್ಟ್ ಮಾಡಿರೋದಕ್ಕೆ ಈ ಕಂಪನೀಸ್ ಆದರೆ ನಿಯರ್ಲಿ 10%ವರೆಗೂ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರನೇ ಓವರಾಲ್ ಇಂಡಿಸಿಸ್ಸೇ ಇವತ್ತು ನಿಯರ್ಲಿ 3%ವರೆಗೂ ಕರೆಕ್ಟ್ ಆಗಿದೆ.
ಮತ್ತು ಇವಾಗ ಆಟೋ ಮೇಲೆ ಫಾರ್ಮಾಸ್ಯೂಟಿಕಲ್ಸ್ ಮೇಲೆ ಟ್ಯಾಕ್ಸಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಯಾವಾಗಿಂದ ಎಷ್ಟು ಪರ್ಸೆಂಟ್ ಅಂತ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡಿಲ್ಲ. ಇದ್ರ ಬಗ್ಗೆ ಎಲ್ಲ ಕಮ್ಮಿಂಗ್ ಟೈಮಲ್ಲಿ ತಿಳಿಸ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಯಾವಾಗ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಈ ಬ್ರಿಕ್ಸ್ ಕಂಟ್ರೀಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಈ ಬ್ರಿಕ್ಸ್ ಕಂಟ್ರೀಸ್ಗಾದರೆ 100% ಟ್ಯಾಕ್ಸಸ್ ಇದ್ದೇ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವಾಗ ಅಂತ ಅಂದರೆ ಈ ಡಿ-ಡಾಲರೈಸೇಷನ್ಗೆ ಏನಾದರೂ ಟ್ರೈ ಮಾಡಿದ್ರೆ ಟ್ಯಾಕ್ಸಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಟ್ರೇಡ್ಸ್ಗೆಲ್ಲ ಡಾಲರ್ನ ರೀಪ್ಲೇಸ್ ಮಾಡಿ ಬ್ರಿಕ್ಸ್ ಕಂಟ್ರೀಸನ್ನೇ ಅವ್ರ ಓನ್ ಕರೆನ್ಸಿನ ತಂದರೆ ಈ ಥರ 100% ಟ್ಯಾಕ್ಸಸ್ ಆಗ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಬ್ರಿಕ್ಸ್ ಕಂಟ್ರೀಸ್ ಯಾವುವು ಅಂತ ನೋಡಿಕೊಂಡ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಈಜಿಪ್ಟ್, ಇಥೋಪಿಯಾ, ಇಂಡೋನೇಷ್ಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ 10 ಕಂಟ್ರೀಸ್ ಮೇಲೆ 100% ಟ್ಯಾಕ್ಸಸ್ ಇರುತ್ತೆ ಅಂತ ಹೇಳಿರೋದು. ನೆಕ್ಸ್ಟ್ ಇವಾಗ ಈ ರೆಸಿಪ್ರೋಕಲ್ ಟ್ಯಾಕ್ಸ್ ಏನಕ್ಕಂತ ಅಂದರೆ ಇವಾಗ ಇಂಡಿಯಾದಿಂದ ಯಾವುದೇ ಒಂದು ಎಕ್ಸ್ಪೋರ್ಟ್ ಮಾಡಿದ್ರು US-ಗೆ ಅಲ್ಲಿ US ಗೌರ್ಮೆಂಟ್ ಎಷ್ಟು ಚಾರ್ಜ್ ಮಾಡುತ್ತೆ ಗೊತ್ತಾ? ಜಸ್ಟ್ 3% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾರೆ. ಆದರೆ ಇವಾಗ US-ಇಂದ ಯಾವುದೇ ಒಂದು ಪ್ರಾಡಕ್ಟ್ ಇಂಡಿಯಾಗೆ ಬಂದರೆ ಇವಾಗ ಇಂಡಿಯನ್ ಗೌರ್ಮೆಂಟ್ ಇಂಪೋರ್ಟ್ ಮಾಡ್ಕೊಂಡಿರೋ ಗೂಡ್ಸ್ ಮೇಲೆ ಎಷ್ಟು ಟ್ಯಾಕ್ಸಸ್ ಆಗ್ತಾ ಇದ್ದಾರೆ ಗೊತ್ತಾ? 8.5% ಟ್ಯಾಕ್ಸಸ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಈ ರೆಸಿಪ್ರೋಕಲ್ ಟ್ಯಾಕ್ಸ್ನ ತಂದಿರೋದು. ಇವಾಗ ನೀವೆಷ್ಟು ನಮಗೆ ಟ್ಯಾಕ್ಸ್ ಹಾಕ್ತಿರೋ ನಾವು ಕೂಡ ಅಷ್ಟೇ ನಿಮಗೆ ಟ್ಯಾಕ್ಸ್ ಹಾಕ್ತೀವಿ ಅಂತ. ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಮೇಜರಾಗಿ ಯಾವ ಸೆಕ್ಟರ್ಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಒಂದು ಆಟೋ ಸೆಕ್ಟರ್, ಅದಾದಮೇಲೆ ಫಾರ್ಮಾ ಸೆಕ್ಟರ್. ಈ ಎರಡೂ ಸೆಕ್ಟರ್ಗೆ ಈ ಥರ ರೆಸಿಪ್ರೋಕಲ್ ಟ್ಯಾರಿಫ್ ಹೈಕಿಂದ ತುಂಬಾ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಕಮ್ಮಿಂಗ್ ಟೈಮಲ್ಲಿ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಮೋರ್ಗನ್ ಸ್ಟ್ಯಾನ್ಲಿ ಅವರು ಟ್ರೇಡ್ ಸರ್ಪ್ಲಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಫಸ್ಟ್ ಇವಾಗ ಟ್ರೇಡ್ ಸರ್ಪ್ಲಸ್ ಅಂದರೆ ಇವಾಗ ಯಾವುದೇ ಒಂದು ಕಂಟ್ರಿ ಇಂಪೋರ್ಟ್ ಮಾಡ್ಕೊಳೋ ಪ್ರಮಾಣಕ್ಕಿಂತ ಎಕ್ಸ್ಪೋರ್ಟ್ ಮಾಡೋ ಪ್ರಮಾಣ ಜಾಸ್ತಿ ಇರೋದನ್ನು ಟ್ರೇಡ್ ಸರ್ಪ್ಲಸ್ ಅಂತಾರೆ. ಇವಾಗ ಟ್ರೇಡ್ ಸರ್ಪ್ಲಸ್ ಅಂದರೆ ಅರ್ಥ ಆಯ್ತಲ್ಲ. ಇವಾಗ ಇವ್ರು ಕೊಟ್ಟಿರೋ ಡೇಟಾ ಪ್ರಕಾರ ನೋಡಿಕೊಂಡ್ರೆ ಯಾವ ಕಂಟ್ರೀಸ್ ಇಂಪೋರ್ಟ್ ಮಾಡ್ಕೊಳೋ ಪ್ರಮಾಣಕ್ಕಿಂತ ಜಾಸ್ತಿ US ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಡೇಟಾ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನೋಡಿಕೊಂಡ್ರೆ ಹೈಯೆಸ್ಟ್ ಯಾವ ಕಂಟ್ರಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಚೈನಾದವರಾದರೆ $295 ಬಿಲಿಯನ್ ವರ್ತ್ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ US-ಗೆ. ಅದಾದಮೇಲೆ ಸೆಕೆಂಡ್ ಕಂಟ್ರಿ ಯಾವುದು ಅಂದರೆ ಯುರೋಪಿಯನ್ ಕಂಟ್ರೀಸ್. ಇವರಾದರೆ $267.2 ಟ್ರಿಲಿಯನ್ ವರ್ತ್ ಪ್ರಾಡಕ್ಟ್ಸ್ನ US-ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮೆಕ್ಸಿಕೋ ಇದೆ, ವಿಯೆಟ್ನಾಮ್ ಇದೆ, ತೈವಾನ್ ಇದೆ, ಜಪಾನ್ ಇದೆ, ಸೌತ್ ಕೊರಿಯಾ, ಕ್ಯಾನಡಾ. ಅದಾದಮೇಲೆ ಇರೋದೇ 9th ಪ್ಲೇಸಲ್ಲಿ ಇಂಡಿಯಾ ಇದೆ. $45.7 ಟ್ರಿಲಿಯನ್ ವರ್ತ್ ಪ್ರಾಡಕ್ಟ್ಸ್ನ ನಾವು ಪ್ರತಿ ವರ್ಷ US-ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅದಾದಮೇಲೆ ಈ ಮೋರ್ಗನ್ ಸ್ಟ್ಯಾನ್ಲಿ ಅವರೇ ಇನ್ನೊಂದು ಡೇಟಾ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಏನಂತ ಅಂದರೆ US ಸಹ ಅವ್ರ ಕಂಟ್ರಿಯಲ್ಲಿ ತಯಾರಿಸಿರೋ ಪ್ರಾಡಕ್ಟ್ಸ್ನ ತುಂಬ ಕಂಟ್ರೀಸ್ಗೆ ಅವ್ರೂ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಲ್ಲಿ ಯಾವ್ಯಾವ ಕಂಟ್ರೀಸು US ಮೇಲೆ ಎಷ್ಟೆಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ಹೈಯೆಸ್ಟ್ ಟ್ಯಾಕ್ಸಸ್ ಆಗ್ತಾ ಇರೋ ಕಂಟ್ರಿ ಯಾವುದು ಅಂತಂದರೆ ಕೊರಿಯಾದವರು 14.4% US ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಸೆಕೆಂಡ್ ಕಂಟ್ರಿ ಯಾವುದು ಅಂದರೆ ಇಂಡಿಯಾನೇ 8.5% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇವಾಗ US-ಇಂದ ಯಾವುದೇ ಒಂದು ಪ್ರಾಡಕ್ಟ್ ಇಂಡಿಯಾಗೆ ಬಂತು ಅಂದರೆ ಇವಾಗ ಇಂಡಿಯನ್ ಗೌರ್ಮೆಂಟ್ 8.5% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪ್ಲೇಸಲ್ಲಿ ಹೈಯೆಸ್ಟ್ ಇರೋದಂದ್ರೇ ಇಂಡಿಯಾದವರು. ಅದಾದಮೇಲೆ ಚೈನಾ ಇದೆ, ಥೈಲ್ಯಾಂಡ್ ಇದೆ, ಮೆಕ್ಸಿಕೋ ಇದೆ, ಬ್ರೆಜಿಲ್ ಇದೆ, ಇಂಡೋನೇಷ್ಯಾ. ಈ ಥರ ಎಲ್ಲ ಕಂಟ್ರೀಸೂ ಎಷ್ಟೋ ಒಂದು ಪರ್ಸೆಂಟೇಜಲ್ಲಿ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇವಾಗ ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಎಷ್ಟೆಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವಾಗ ಎಕ್ಸಾಂಪಲ್ ಕನ್ಸ್ಯೂಮರ್ ಗೂಡ್ಸ್ ಯಾವುವು ಅಂದರೆ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್, ಇವಾಗ ಲಕ್ಸುರಿ ಗೂಡ್ಸ್ ಎಲ್ಲ ಇರುತ್ತಲ್ಲ ಇವನ್ನೆಲ್ಲ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರೀತಾರೆ. ಇವಾಗ ಬ್ಲೂ ಲೈನ್ ಕಾಣ್ತಾ ಇದೆಯಲ್ಲ, ಈ ಬ್ಲೂ ಲೈನ್ ಆದರೆ US-ಇಂದ ಇಂಡಿಯಾಗೆ ಬರೋ ಪ್ರಾಡಕ್ಟ್ಸ್. ಇದ್ರ ಮೇಲಾದರೆ ಇಂಡಿಯನ್ ಗೌರ್ಮೆಂಟ್ 14.5% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ಕನ್ಸ್ಯೂಮರ್ ಗೂಡ್ಸ್ ಇಂಡಿಯಾಯಿಂದ US-ಗೆ ಹೋದರೆ US ಗೌರ್ಮೆಂಟ್ ಎಷ್ಟು ಚಾರ್ಜ್ ಮಾಡ್ತಾ ಇದೆ ಅಂದರೆ ಜಸ್ಟ್ 4.8% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ಥರ ಇಂಟರ್ಮೀಡಿಯರಿ ಗೂಡ್ಸಲ್ಲಾದರೆ 11.4% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದೆ. US ಗೌರ್ಮೆಂಟ್ ಆದರೆ ಜಸ್ಟ್ 1.6% ಟ್ಯಾಕ್ಸಸ್ನ ಮಾತ್ರ ಕಲೆಕ್ಟ್ ಮಾಡ್ತಾ ಇರೋದು. ಇನ್ನು ಮಿಕ್ಕಿರೋ ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಕ್ಯಾಪಿಟಲ್ ಗೂಡ್ಸ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ, ರಾ ಮೆಟೀರಿಯಲ್ಸ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಇಂಡಿಯಾ ಮಾತ್ರ US ಪ್ರಾಡಕ್ಟ್ಸ್ ಮೇಲೆ ತುಂಬಾ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದೆ. ಅದಕ್ಕೋಸ್ಕರನೇ ಇವಾಗ ರೆಸಿಪ್ರೋಕಲ್ ಟ್ಯಾಕ್ಸಸ್ನ ತರ್ತಾ ಇರೋದು. ಫ್ರೆಂಡ್ಸ್, ಇಲ್ಲಿವರೆಗೂ ಇಂಡಿಯಾ US ಮಧ್ಯ ಏನೇನು ಟ್ಯಾಕ್ಸಸ್ ಇದೆ ಅಂತ ಪ್ರತಿಯೊಂದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಈ ಬೈಲ್ಯಾಟ್ರಲ್ ಮೀಟಿಂಗಲ್ಲಿ ಡಿಫೆನ್ಸ್ ರಿಲೇಟೆಡ್ ಆಗಿ ಆರ್ಡರ್ಸ್ ಬರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಯಾವುದೇ ಥರ ಆರ್ಡರ್ಸ್ ಬಂದಿಲ್ಲ. ಅದಕ್ಕೋಸ್ಕರನೇ ಇವತ್ತು ಡಿಫೆನ್ಸ್ ಕಂಪನೀಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು.
ನೆಕ್ಸ್ಟ್ ಅದಾದಮೇಲೆ ಪವರ್ ರಿಲೇಟೆಡ್ ಆಗಿ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ದಾರೆ. ಇಂಡಿಯಾ ಮತ್ತು US ಜೊತೆಗೆ ವರ್ಕ್ ಮಾಡಿ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ನ ಎಲ್ಲ ಇಂಡಿಯಾದಲ್ಲಿ ಬಿಲ್ಟ್ ಮಾಡ್ತಾರೆ ಕಮಿಂಗ್ ಟೈಮಲ್ಲಿ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ಇನ್ನೊಂದು ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಇಷ್ಟು ವರ್ಷ ನೋಡಿಕೊಂಡ್ರೆ ರಷ್ಯಾಯಿಂದ ಎಲ್ಲ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಯಾಕಂದರೆ ರಷ್ಯಾದಿಂದ ಸ್ವಲ್ಪ ಕಮ್ಮಿ ರೇಟ್ಸಲ್ಲೇ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಅದ್ರ ಜೊತೆಗೆ ರಷ್ಯಾ ಜೊತೆ ಗುಡ್ ರಿಲೇಷನ್ಶಿಪ್ ಕೂಡ ಇದೆ. ಮತ್ತು ಇವಾಗ ಈ ಅಗ್ರಿಮೆಂಟಲ್ಲಿ ಏನಿದೆ ಅಂತ ಅಂದರೆ US ಇಂದನೇ ಜಾಸ್ತಿ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಬೇಕು ಅಂತ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ನೋಡಬೇಕು ಇದು ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಎಕ್ಸಾಂಪಲ್ ಇವಾಗ ರಷ್ಯಾಯಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ತುಂಬಾ ಕಮ್ಮಿ ಖರ್ಚಲ್ಲೇ ಮುಗ್ದೋಗೋದು. ಆದರೆ ಇವಾಗ US ಇಂದ ಇಂಪೋರ್ಟ್ ಮಾಡ್ಕೊಬೇಕು ಅಂದರೆ ತುಂಬಾ ಖರ್ಚಾಗುತ್ತೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅಂತ. ಫ್ರೆಂಡ್ಸ್, ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಬೈಲ್ಯಾಟ್ರಲ್ ಮೀಟಿಂಗಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದ್ದಾವೆ ಅಂತ. ನೆಕ್ಸ್ಟ್ ಅದಾದಮೇಲೆ PM ನರೇಂದ್ರ ಮೋದಿ ಅವರು ಎಲಾನ್ ಮಸ್ಕ್ ಅವ್ರನ್ನ ಸಹ ಮೀಟ್ ಆಗಿದ್ದರು. ಆದರೆ ಈ ಎಲಾನ್ ಮಸ್ಕ್ ಅವ್ರನ್ನ ಮೀಟ್ ಆದಮೇಲೆ ಏನೇನು ಮಾತಾಡಿದ್ದಾರೆ ಅಂತ ಕ್ಲಿಯರ್ ಇನ್ಫಾರ್ಮೇಷನ್ ಎಲ್ಲೂ ಅಪ್ಡೇಟ್ ಆಗಿಲ್ಲ. ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಇವಾಗ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ನೋಡಿಕೊಂಡ್ರೆ ಇವಾಗ ಎಲಾನ್ ಮಸ್ಕ್ ಅವರು ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಿದಾಗ ಏನು ಮಾತಾಡಿರ್ತಾರೆ ಹೇಳಿ. ಒಂದು ಸ್ಟಾರ್ಲಿಂಕ್ ಇಂಡಿಯಾಗೆ ಬರೋದ್ರ ಬಗ್ಗೆ ಮಾತಾಡಿರ್ಬೋದು. ಅದಾದಮೇಲೆ ಟೆಸ್ಲಾ ಇಂಡಿಯಾಗೆ ಬರೋದ್ರ ಬಗ್ಗೆ ಮಾತಾಡಿರ್ಬೋದು. ಇವಾಗ ಮೇಜರ್ ಆಗಿರೋ ಚಾನ್ಸಸ್ ಇವೆರಡರ ಬಗ್ಗೆ ಮಾತಾಡಿರ್ತಾರೆ ಅಂತ. ಒಂದು ವೇಳೆ ಕಮ್ಮಿಂಗ್ ಟೈಮಲ್ಲಿ ಸ್ಟಾರ್ಲಿಂಕ್ ಏನಾದರೂ ಇಂಡಿಯಾಗೆ ಬಂದರೆ ಜಿಯೋಗೆ ಮತ್ತು ಏರ್ಟೆಲ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಈ ಬ್ರಾಡ್ಬ್ಯಾಂಡ್ ಸರ್ವಿಸಸ್ ಏನಿದೆ ಇದು ಚೆನ್ನಾಗಿ ಗ್ರೋ ಆಗ್ತಿರೋ ಸೆಗ್ಮೆಂಟ್. ಇವಾಗ ಲಾಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿಕೊಂಡ್ರು ಜಿಯೋ ಮತ್ತು ಏರ್ಟೆಲ್ ಬ್ರಾಡ್ಬ್ಯಾಂಡ್ ಸರ್ವಿಸಸಲ್ಲಿ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಒಂದು ವೇಳೆ ಸ್ಟಾರ್ಲಿಂಕ್ ಏನಾದರೂ ಇಂಡಿಯಾಗೆ ಬಂದರೆ ಕಂಪ್ಲೀಟ್ ಮಾರ್ಕೆಟ್ ಶೇರ್ನ ಗೇನ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದ್ರ ಜೊತೆಗೆ ಸ್ಟಾರ್ಲಿಂಕ್ ಏನಾದರೂ ಸ್ವಲ್ಪ ಕಮ್ಮಿ ಪ್ರೈಸಸಲ್ಲೇ ಬ್ರಾಡ್ಬ್ಯಾಂಡ್ ಸರ್ವಿಸಸ್ನ ಪ್ರೊವೈಡ್ ಮಾಡಿದ್ರೆ ಕಂಪ್ಲೀಟ್ ಮಾರ್ಕೆಟ್ ಶೇರ್ನ ಗೇನ್ ಮಾಡಾಕ್ತಾರೆ. ಅದ್ರ ಜೊತೆಗೆ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಜಿಯೋ ಮತ್ತು ಏರ್ಟೆಲ್ ಅವರು ಸರ್ವಿಸಸ್ ನೋಡ್ತಾ ಇದ್ದೀರಾ ತುಂಬಾ ಕಾಸ್ಟ್ಲಿ ಆಗೋಗ್ತಾ ಇದೆ. ಇವಾಗ ಎಕ್ಸಾಂಪಲ್ ಒಂದು ಸಲ ಫೋನ್ ರೀಚಾರ್ಜ್ ಮಾಡೋಕ್ಕೆ ನೋಡಿದ್ರೆ ಪ್ರೈಸಸ್ ನೋಡಿ, ಅದೇ 1 ಇಯರ್ ಬ್ಯಾಕ್ ಪ್ರೈಸಸ್ ನೋಡಿ, ಇವಾಗಿರೋ ಪ್ರೈಸಸ್ ನೋಡಿ ತುಂಬಾ ಚೇಂಜಸ್ ಕಾಣ್ತಾ ಇದೆ. ಅದ್ರ ಜೊತೆಗೆ ಈ ಡೇಟಾ ಪ್ಯಾಕ್ಸ್ ಮೇಲೆ ಕೂಡ ತುಂಬ ಪ್ರೈಸಸ್ನ ಜಾಸ್ತಿ ಮಾಡಾಕಿದ್ದಾರೆ. ಅದಕ್ಕೋಸ್ಕರ ಕಮ್ಮಿಂಗ್ ಟೈಮಲ್ಲಿ ಸ್ಟಾರ್ಲಿಂಕ್ ಏನಾದರೂ ಇಂಡಿಯಾಗೆ ಬಂದರೆ ಜಿಯೋಗೆ ಮತ್ತು ಏರ್ಟೆಲ್ಗೆ ತುಂಬಾ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಇವತ್ತು ಕೂಡ ಸೆಲ್ ಸೈಡಲ್ಲೇ ಇದ್ದಾರೆ. ಇವತ್ತಾದರೆ 4294 ಕೋಟಿ ಸೆಲ್ ಮಾಡಿದ್ದಾರೆ. DIS ಆದರೆ ಬೈ ಸೈಡಲ್ಲೇ ಇದ್ದಾರೆ. ಇವತ್ತಾದರೆ 4363 ಕೋಟಿ DIS ಬೈ ಮಾಡಿದ್ದಾರೆ. ಮತ್ತು FIIs ಆದರೆ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಒಂದೇ ಮಂತಲ್ಲಿ ಅಂದರೆ ಫೆಬ್ರವರಿ ಮಂತಲ್ಲಿ ನೋಡಿಕೊಂಡ್ರೂ 29,000 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಜಾನ್ವರಿ ಮಂತಲ್ಲಾದರೆ 87 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಅದೇ ಥರ ಪ್ರತಿ ತಿಂಗಳೂ ಸೆಲ್ ಸೈಡಲ್ಲೇ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಫೈನಲ್ ಆಗಿ ಇವಾಗ ಮಾರ್ಕೆಟಲ್ಲಿ ಬರೋ ಈವೆಂಟ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದ್ದಾವಲ್ಲ. ನೆಕ್ಸ್ಟ್ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಕೇಳಿದ್ರೆ ಮಾರ್ಕೆಟ್ನ ನಾನು ಇನ್ನೂ ಸ್ವಲ್ಪ ದಿನ ಡೌನ್ ಟ್ರೆಂಡಲ್ಲೇ ನೋಡ್ತಾ ಇದ್ದೀನಿ. ಯಾಕಂದರೆ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಅನ್ಸರ್ಟನಿಟೀಸ್ ಎಲ್ಲ ಇದ್ದಾವೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಎಲ್ಲ ಸೋಮವಾರ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಳ್ಳೋಣ ಏನೇನು ಡೇಟಾ ಪಾಯಿಂಟ್ಸ್ ಇದ್ದಾವೆ ಅಂತ. ಫ್ರೆಂಡ್ಸ್, ಇದ್ರ ಜೊತೆಗೆ ಮಾರ್ಕೆಟಲ್ಲಿ ಇನ್ನೂ ತುಂಬಾ ಅಪ್ಡೇಟ್ಸ್ ಇದ್ದಾವೆ. ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇರೋದಕ್ಕೋಸ್ಕರ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಸೋಮವಾರ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ನೆಕ್ಸ್ಟ್ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಈ ಕಂಪನಿ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 11% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 61% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ರೆವಿನ್ಯೂಸ್ ಆದರೆ ಬೆಟರಾಗಿ ಗ್ರೋ ಆಗಿದೆ. ಆದರೆ ಪ್ರಾಫಿಟ್ಸಲ್ಲಿ ಸ್ವಲ್ಪ ಡ್ರಾಪ್ ಕಾಣ್ತಾ ಇದೆ. ಆದ್ರೂ ಓವರಾಲ್ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಶೇರ್ ಪ್ರೈಸಲ್ಲಿ ಯಾವುದೇ ಥರ ಪಾಸಿಟಿವ್ ಮೊಮೆಂಟಮ್ ಇಲ್ಲ. ಯಾಕಂದರೆ ಟ್ಯಾರಿಫ್ ಅನ್ಸರ್ಟನಿಟೀಸಿಂದ ರೀಸೆಂಟಾಗಿ ಡೊನಾಲ್ಡ್ ಟ್ರಂಪ್ ಅವರು ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಇಂಪೋರ್ಟ್ಸ್ ಮೇಲೆ 25% ಟ್ಯಾಕ್ಸಸ್ನ ಅನೌನ್ಸ್ ಮಾಡಿದರು. ಯಾವಾಗಿಂದ ಅಂದರೆ ಮಾರ್ಚ್ 12th ಈ ಟ್ಯಾಕ್ಸಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. ಈ ಟ್ಯಾರಿಫಿಂದ ಈ ಕಂಪನಿಗೂ ಕೂಡ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದರಿಂದನೇ ಶೇರ್ ಪ್ರೈಸಲ್ಲಿ ಯಾವುದೇ ಥರ ಪಾಸಿಟಿವ್ ಮೊಮೆಂಟಮ್ ಇಲ್ಲ. ಮತ್ತು ಇವ್ರು ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ಅನಲಿಸ್ಟ್ ಕೂಡ ಅವ್ರ ಒಪಿನಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. JP Morgan ಅವರಾದರೆ ಓವರ್ ವೇಟ್ ಕಾಲ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 670 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ CLSA ಅವರಾದರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು
ಟಾರ್ಗೆಟ್ ಪ್ರೈಸ್ 800 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಥರ ಟಾರ್ಗೆಟ್ ಪ್ರೈಸ್ನ ಇನ್ಕ್ರೀಸ್ ಮಾಡೋದಕ್ಕೆ ರೀಸನ್ ಏನಂತ ಅಂದರೆ, ಇವಾಗ ಕಾಪರ್ ಬಿಸ್ನೆಸ್ ಏನಿದೆ ಅದರಲ್ಲಿ ಸ್ಟಡಿ ಗ್ರೋತ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಹೈಯೆಸ್ಟ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿರೋದು. ನೆಕ್ಸ್ಟ್ ಸೆಂಕೋ ಗೋಲ್ಡ್. ಈ ಕಂಪನಿ ಆದರೆ ಇವತ್ತು ಇಂಟರ್ಡೇ ಸೆಷನಲ್ಲಿ 20% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೋವ್ 50% ಕರೆಕ್ಟ್ ಆಗಿದೆ. ಯಾಕಂದರೆ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನಂದರೆ, ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 23% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 70% ಡ್ರಾಪ್ ಆಗಿದೆ. ಮತ್ತು ಈ ಕಂಪನಿ ಲಾಸ್ಟ್ ಕ್ವಾರ್ಟರಲ್ಲಿ ಅಂದರೆ Q2 ಅಲ್ಲೂ ಸಹ ಇದೇ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಆವಾಗ ನೋಡಿಕೊಂಡ್ರೂ ಶೇರ್ ಪ್ರೈಸ್ ತುಂಬಾ ಕರೆಕ್ಟ್ ಆಯಿತು. ಅದಕ್ಕೋಸ್ಕರನೇ ಆಲ್ ಟೈಮ್ ಐಸಿಂದ ಎಬೋವ್ 50% ಕರೆಕ್ಟ್ ಆಗಿರೋದು. ಮತ್ತು ಈ ಕ್ವಾರ್ಟರಲ್ಲೂ ನೋಡಿಕೊಂಡ್ರೂ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿಕೊಂಡಾಗ ಸ್ವಲ್ಪ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಈ ಸಲ. ಈ ಥರ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಕಸ್ಟಮ್ ಡ್ಯೂಟೀಸಿಂದ ಈ ಥರ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಮ್ಯಾನೇಜ್ಮೆಂಟ್ ನೋಡಿಕೊಂಡ್ರೆ ಪಾಸಿಟಿವ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಾರ್ಟರ್ಗೆಲ್ಲ ಮಾರ್ಜಿನ್ಸ್ 7 to 8% ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಟ್ಲೀಸ್ಟ್ ಕಮ್ಮಿಂಗ್ ಕ್ವಾರ್ಟರ್ಸಲ್ಲಾದರೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಯಾಕಂದರೆ ಈ ಕಂಪನಿ ಲಾಸ್ಟ್ ಅಕ್ಟೋಬರ್ ಆ ಟೈಮಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 700 ಟ್ರೇಡ್ ಆಗ್ತಾಯಿತ್ತು. ಆದರೆ ಇವಾಗ ನೋಡಿಕೊಂಡ್ರೆ 357 ಟ್ರೇಡ್ ಆಗ್ತಾ ಇದೆ. ಆಲ್ ಟೈಮ್ ಐಸಿಂದ ಎಬೋವ್ 350 ಪಾಯಿಂಟ್ಸೇ ಡ್ರಾಪ್ ಆಗಿದೆ. ಅದಕ್ಕೋಸ್ಕರ ನೆಕ್ಸ್ಟ್ ಅದಾದಮೇಲೆ ಗಾಡ್ಫ್ರೇ ಫಿಲಿಪ್ಸ್. ಈ ಕಂಪನಿ ಆದರೆ ಇವತ್ತು 18% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಲಾಸ್ಟ್ 1 ವೀಕಿಂದ ನೋಡಿಕೊಂಡ್ರೂ ಎಬೋವ್ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂದರೆ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ ಈ ಕ್ವಾರ್ಟರಲ್ಲಿ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 27% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 49% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ರೆವಿನ್ಯೂಸಲ್ಲಿ ಪ್ರಾಫಿಟ್ಸಲ್ಲಿ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಕ್ವಾರ್ಟರಲ್ಲಿ ಮಾರ್ಜಿನ್ ಸಹ ಇಂಪ್ರೂವ್ ಆಗಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡಿಕೊಂಡ್ರೆ ಇವರು ಟೊಬ್ಯಾಕೋ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಡೊಮೆಸ್ಟಿಕಲ್ಲಿ ನೋಡಿಕೊಂಡ್ರೆ 70% ರೆವಿನ್ಯೂಸ್ ಬರ್ತಾ ಇದೆ. ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ನೋಡಿಕೊಂಡ್ರೆ ನಿಯರ್ಲಿ 25% ರೆವಿನ್ಯೂಸ್ ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟಿಂದನೇ ಬರ್ತಾ ಇದೆ. ಮತ್ತು ಅದ್ರ ಜೊತೆಗೆ ನಾನ್ ಟೊಬ್ಯಾಕೋ ಪ್ರಾಡಕ್ಟ್ಸಿಂದ ನೋಡಿಕೊಂಡ್ರೆ ನಿಯರ್ಲಿ 4%ವರೆಗೂ ರೆವಿನ್ಯೂಸ್ ಜನರೇಟ್ ಮಾಡ್ತಾ ಇದ್ದಾರೆ. ಓವರಾಲ್ ಈ ಕಂಪನಿ ಬೆಟರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವೀಡಿಯೋಸಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.